ನಮಸ್ಕಾರ ಸ್ನೇಹಿತರೆ. ಉತ್ತರ ಕರ್ನಾಟಕದ ಮತ್ತೊಬ್ಬ ಪ್ರತಿಭೆ ಎಂದರೆ ಖ್ಯಾತ ಜನಪದ ಗಾಯಕ ಬಾಳು ಬೆಳಗುಂದಿ. ಬಾಳು ಬೆಳಗುಂದಿ ಎಂಬ ತಮ್ಮ ಹೆಸರಿನ ಯೂಟ್ಯೂಬ್ ಚಾನೆಲ್ನಲ್ಲಿ 19 ಲಕ್ಷಕ್ಕೂ ಅಧಿಕ ಜನರ ಪ್ರೀತಿಯನ್ನು ಸಂಪಾದಿಸಿದ ಜನಪದ ಕಲಾವಿದ ಬಾಳು ಬೆಳಗುಂದಿ. ಉತ್ತರ ಕರ್ನಾಟಕದ ಜನರಲ್ಲಿ ಯಾವುದೇ ಪ್ರತಿಭೆಗೆ ಕೊರತೆ ಇರುವುದಿಲ್ಲ. ಟಾಪ್ ಟ್ರೆಂಡಿಂಗ್ನಲ್ಲಿರುವ ಬಾಳು ಬೆಳಗುಂದಿಯವರ ಜೀವನದ ಕೆಲವು ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡುವ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಬೆಂಬಲಿಸಿ. ಬಾಳು ಬೆಳಗುಂದಿಯವರ ತಂದೆ ತಾಯಿಗಳು ರಾಯಪ್ಪ ಮತ್ತು ಅಕ್ಕಮ್ಮ ಕುರುಬ ಸಮುದಾಯದವರಾಗಿದ್ದು ಆರಂಭದಲ್ಲಿ ಕುರಿ ಕಾಯ್ತಾ ಇದ್ದರು. ಸಣ್ಣ ಪುಟ್ಟ ರೀಲ್ಸ್ ಮತ್ತು ಟಿಕ್ಟಾಕ್ಗಳನ್ನು ಮಾಡುತ್ತಾ ಜನಪ್ರಿಯತೆಯನ್ನು ಗಳಿಸಿಕೊಂಡವರು. ಹಾವೇರಿ ಜಿಲ್ಲೆ ಕರ್ತಿಕೊಪ್ಪ ಗ್ರಾಮದಲ್ಲಿ ಜನಿಸಿದ ಇವರು ಓದಿದ್ದು ಮಾತ್ರ 3ನೇ ತರಗತಿ. ನಂತರ ಸಂಗೀತದ ಹುಚ್ಚು ಇವರನ್ನು ಆವರಿಸಿಕೊಳ್ಳುತ್ತದೆ. ಹಬ್ಬ ಹರಿದಿನ ಮತ್ತು ಸಭೆ ಸಮಾರಂಭಗಳಲ್ಲಿ ಇವರನ್ನು ಹಾಡಲು ಕರೆಯುತ್ತಾರೆ. ಹೀಗೆ ಸುತ್ತಲಿರುವ ಹಳ್ಳಿಗಳಲ್ಲಿ ಹಾಡಲು ಶುರು ಮಾಡುತ್ತಾರೆ. ಅಲ್ಲಿಂದ ಇವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚುತ್ತದೆ. ಅವರ ಧರ್ಮ ಪತ್ನಿಯ ಹೆಸರು ಮಾಲಾಶ್ರೀ ಅಂತ. ಇವರು ಕೂಡ ಒಬ್ಬರು ಗಾಯಕರಾಗಿದ್ದಾರೆ. ಬಾಳು ಬೆಳಗುಂದಿ ಹಾಗೂ ಅವರ ಪತ್ನಿ ಮಾಲಾಶ್ರೀ ಅವರು ಸೇರಿ ಹಲವಾರು ಸಮಾರಂಭಗಳಲ್ಲಿ ಜೋಡಿಯಾಗಿ ಹಾಡುಗಳನ್ನು ಹಾಡುವ ಮೂಲಕ ಬೆಳೆದು ಬಂದವರು. ಇತ್ತೀಚೆಗೆ ನಿಮಗೆ ಗೊತ್ತಿರುವ ಹಾಗೆ ಜಿ ಕನ್ನಡ ರಿಯಾಲಿಟಿ ಶೋನ ಸರಿಗಮ ಸೀಸನ್ 21ರಲ್ಲಿ ಹಾಡಿದ ಹಾಡು ಎಲ್ಲವೂ ಹಲ್ಚಲ್ ಮೂಡಿಸುತ್ತಿವೆ. ಹಾಗೂ ಈ ಶೋಗೆ ಆಯ್ಕೆಯಾದ ನಂತರ ಇವರ ಜನಪ್ರಿಯತೆ ಈಗ ಮತ್ತಷ್ಟು ದುಪ್ಪಟ್ಟಾಗಿದೆ. ಇವರಿಗೆ ಸಂಗೀತದಿಂದ ಜನಪ್ರಿಯತೆ ಹಾಗೂ ಒಳ್ಳೆಯ ಪತ್ನಿ ಹಾಗೂ ಸಾಕಷ್ಟು ಹಣವನ್ನು ತಂದುಕೊಟ್ಟಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಸರಿಗಮ ಸೀಸನ್ 21ರ ರಿಯಾಲಿಟಿ ಶೋನಲ್ಲಿ ಇವರ ಜನಪ್ರಿಯತೆ ಕಂಡು ಕನ್ನಡದ ಹಿರಿಯ ನಟರೆಲ್ಲರೂ ಇವರನ್ನು ಮೆಚ್ಚಿಕೊಂಡಿದ್ದಾರೆ. ಉತ್ತರ ಕರ್ನಾಟಕದ ಹೆಸರನ್ನು ರಿಯಾಲಿಟಿ ಶೋನಲ್ಲಿ ಅಚ್ಚು ಒತ್ತಿದ ಬಾಳು ಬೆಳಗುಂದಿ ಅವರು ಸ್ವಂತ ಹಾಡನ್ನು ಬರೆದು ಹಾಡಿ ಇಡೀ ಕರ್ನಾಟಕದ ಮನೆ ಮಗನಂತೆ ಇವರನ್ನು ಮೆಚ್ಚುತ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇವರ ಹಾಡುಗಳು ಜನಪ್ರಿಯತೆ ಗಳಿಸಿಕೊಂಡಿವೆ. ಇತ್ತೀಚೆಗೆ ಖ್ಯಾತ ಮ್ಯೂಸಿಕ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಬಾಳು ಬೆಳಗುಂದಿ ಅವರಿಗೆ ಸಿನಿಮಾದಲ್ಲಿ ಹಾಡಲು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಇದರ ಮೂಲಕ ಬಾಳು ಬೆಳಗುಂದಿ ಅವರು ಸಿನಿಮಾ ರಂಗಕ್ಕೆ ಹೆಜ್ಜೆ ಹಾಕಲು ಸಜ್ಜಾಗಿದ್ದಾರೆ. ಸ್ನೇಹಿತರೆ, ಉತ್ತರ ಕರ್ನಾಟಕದ ಈ ಮನೆ ಮಗ ಚಿತ್ರರಂಗದಲ್ಲಿ ಬೆಳೆಯಬೇಕೆಂದು ನಿಮ್ಮ ಆಸೆ ಆಗಿದ್ದಲ್ಲಿ ಕಮೆಂಟ್ ಮೂಲಕ ಹಂಚಿಕೊಳ್ಳಬಹುದು ಸ್ನೇಹಿತರೆ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.